13ನೇ ಶತಮಾನದಲ್ಲಿ ಶ್ರೀ ಮಧ್ವಾಚಾರ್ಯರು ಸ್ಥಾಪನೆ ಮಾಡಿದಂತಹ ಪ್ರಧಾನ ಅಷ್ಟಮಠಗಳಲ್ಲಿ ಒಂದು ನಮ್ಮ ಕಾಣಿಯೂರಿನ ಮಠ ಕೂಡ. ಸುಳ್ಯದಿಂದ 25 ಕಿಲೋಮೀಟರ್ ದೂರದಲ್ಲಿ ಪ್ರಕೃತಿಯ ಆ ರಮಣೀಯ ಸೌಂದರ್ಯದ ನಡುವೆ ಕಡಬ ತಾಲೂಕಿನ ಶ್ರೀ ರಾಮತೀರ್ಥ ಕಾಣಿಯೂರು ಮಠ ನಮ್ಮನ್ನೊಮ್ಮೆ ಸೆಳೆದಂತಿತ್ತು. ಕಾಣಿಯೂರು ಅಮ್ಮನವರ ದೇವಸ್ಥಾನ ದಾಟಿ ಮುಂದೆ ಹೋದಾಗ ಮಠದ ಆ ನೂತನವಾಗಿ ಎದ್ದು ನಿಂತಿದ್ದ ಪುರಾತನ ಶೈಲಿಯ ಕಟ್ಟಡಗಳು ನಮ್ಮನ್ನು ಸ್ವಾಗತಿಸಿದ್ದು. ಪ್ರಶಾಂತವಾದ ವಾತಾವರಣ, ಸುತ್ತಲಿನ ಆ ಮೌನ ಅಲ್ಲಿನ ದೈವಿಕತೆಯನ್ನು ಹೆಚ್ಚಿಸುವಂತಿತ್ತು. ಕಾಣಿಯೂರು ಮಠದ ಪಟ್ಟದ ದೇವರು ಷೋಡಶಬಾಹು ನರಸಿಂಹಸ್ವಾಮಿ ಹಿರಣ್ಯಕಶಿಪುವನ್ನು ವಧೆ ಮಾಡಿದಂತಹ ರೂಪದಲ್ಲಿ ಇಲ್ಲಿ ಪೂಜಿಸಲ್ಪಡ್ತಿದ್ರು. ಹಾಗೆ ಮುಖ್ಯ ಪ್ರಾಣ ದೇವರನ್ನು ಕೂಡ ಕಾಣ್ತೇವೆ. ತುಳಸಿ ಕಟ್ಟೆ, ಮರದ ಕಂಬಗಳು, ವೃಂದಾವನ, ಹಾಗೆ ಅಲ್ಲಿನ ಆ ಕಾಲದ ಕಿಟಕಿಗಳಂತಹ ರಚನೆ ಎಲ್ಲ ಕೂಡ ಮಂತ್ರಮುಗ್ಧನನ್ನಾಗಿಸಿತ್ತು. ಗೋಶಾಲೆಯಲ್ಲಿ ಕಂಡಂತಹ ಹಲವು ತಳಿಯ ಗೋಮಾತೆಯರು ತಮ್ಮ ತಮ್ಮ ಹೆಸರಿನೊಂದಿಗೆ ಮಠದ ಪ್ರೀತಿ ಪಾತ್ರರಾಗಿದ್ವು. ದಟ್ಟ ಕಾನನದ ಮಧ್ಯೆ ಹೊಳೆಯುತ್ತಿದ್ದ ಸ್ಫಟಿಕದಂತಹ ನೀಲ ಬಣ್ಣದ ಕಪಿಲ ವ್ಯಾಘ್ರ ತೀರ್ಥ ಅಲ್ಲಿನ ಸೌಂದರ್ಯಕ್ಕೆ ಇನ್ನಷ್ಟು ಭಕ್ತಿಯ ಕಲೆ ತಂದಿತ್ತು. ನಮ್ಮ ಸುತ್ತಲಿನ ಮತ್ತಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಿಮ್ಮ ಬೆಂಬಲದ ಎದುರು ನೋಡ್ತಾ ಇದ್ದೇವೆ.